ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾವತ್ತೂ ಅದು ತನ್ನ ಅಂತಿಮವಾಗಿರ್ತಕ್ಕಂಥ ಹಂತವನ್ನು ತಲುಪಿ ನಮಗೆ ನ್ಯಾಯ ಸಿಗಬೇಕಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನೋಂಥ ಕೊರಗು ನಮಗೆ ಕಾಡ್ತಾ ಇದೆ. ಈ 6ನೇ ಹಂತದ ಚಳುವಳಿಯನ್ನು 2023ನೇ ಇಸ್ವಿಯಿಂದ ಏನು ಶುರು ಮಾಡಿದ್ವಿ, ಸುಮಾರು 12 ಜಿಲ್ಲೆಗಳಲ್ಲಿ 8 ತಿಂಗಳಿಂದ ಹೋರಾಟ ಮಾಡಿದ್ರು. ಇವತ್ತು ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅಂತ ನಮಗೆ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಚುನಾವಣೆ ನಂತರದಲ್ಲಿ ಮತ್ತೆ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಯ ಒಂದು ಕೇಂದ್ರ ಕಚೇರಿಯ ಪೂಜಾ ಸಮಾರಂಭ ಇವತ್ತು ಬೆಳಗಾವಿಯಲ್ಲಿ ಏರ್ಪಡಿಸಲಾಗಿದೆ. ಹಾಗಾಗಿ ಸಹಜವಾಗಿ ನಾನು ಪೂಜಾ ಕಾರ್ಯಕ್ರಮ ಬಂದಿದ್ದೀನಿ. ಹಾಗಾಗಿ ಭಕ್ತರೆಲ್ಲರೂ ಬಂದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಪೂಜಾ ಸಮಾರಂಭ ಮಾಡಿ ಚುನಾವಣೆ ನಂತರದಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಚಳವಳಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಸರ್ಕಾರಗಳಿಗೆ ಒತ್ತಡ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಎಲ್ಲರೂ ಕೊಡಿಸಿ ಮೀಸಲಾತಿ ಕೊಡದೇ ಇದ್ದರೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತೀವಿ ಸಂವಿಧಾನ. ಹೌದೌದು. ಈಗಾಗಲೇ ಅದಕ್ಕೆ ನಾನು ಅದು ಬಾಯ್ಬಿಟ್ಟು ಏನು ಹೇಳೋಕ್ಕೋಗಲ್ಲ, ಜನರ ಮನಸ್ಸಿನಲ್ಲಿ ಐತಿ. ಆ ಹಿಂದಿನ ಸರ್ಕಾರದವರು ತಡ ಮಾಡೋದಕ್ಕೆ ಯಾವ ರೀತಿ ಜನ ಉತ್ತರ ಕೊಟ್ಟರು, ಮತ್ತು ಈ ಸರ್ಕಾರ ಬಂದ ಮೇಲೆ ಮೀಸಲಾತಿ ವಿಳಂಬ ಆಗಿದ್ದಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾನಂತೂ ಏನೂ ಹೇಳೋಕ್ಕೆ ಹೋಗೋದಿಲ್ಲ. ಅದು ಜನರಿಗೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲ, ನಂದೇನಪ್ಪ ಅಂದರೆ ಈ ಮಲೆ ಮಹದೇಶ್ವರ ಬೆಟ್ಟದಿಂದ ಏನೋ ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಮಾಡಿದಾಗ ಒಂದು ಪ್ರತಿಜ್ಞೆ ಮಾಡಿದ್ರು, ಯಾರು ಮೀಸಲಾತಿ ಚಳವಳಿಗೆ ಸಹಕಾರ ಕೊಡ್ತಾರೋ ಅವ್ರಿಗೆ ನೀವು ಸಹಕಾರ ಮಾಡಿರಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಇರಲಿ. ಯಾರು ನೀವು ಸ್ಪಂದನೆ ಮಾಡೋದಿಲ್ವೋ ಅವ್ರನ್ನ ಸಹಜವಾಗಿ ನೀವು ತಿರಸ್ಕಾರ ಮಾಡಿರಿ ಅಂತೇಳಿ ನಾನು ಹೇಳ್ಕೊಂತ ಬಂದಿದ್ದೀನಿ. ಆ ಕಾರಣಕ್ಕೋಸ್ಕರವಾಗಿ ಈ ವರ್ಷದಲ್ಲಿ 6ನೇ ಹಂತದ ಹೋರಾಟ ಶುರು ಮಾಡಿದಾಗ ಅದೇ ರೀತಿ ಯಾರು ನಮಗೆ ಸಹಕಾರ ನಿಪ್ಪಾಣಿಂದ ಶುರು ಆಯಿತು ಹೋರಾಟ, 6ನೇ ಹಂತದ ಹೋರಾಟ. ಅಲ್ಲಿಂದ ಇವತ್ತು ಶುರುವಾಗಿ ಗುಲ್ಬರ್ಗದವರೆಗೆ 12 ಜಿಲ್ಲೆ ಮಾಡಿದ್ದೀವಿ. ಹಾಗಾಗಿ ಈ ಚಳವಳಿಗೆ ನಿಮ್ಮ ಭಾಗದಲ್ಲಿ ಯಾರು ನಮಗೆ ಸಹಕಾರ ಕೊಟ್ಟರೋ ಅವ್ರು ನೀವು ಸಹಕಾರ ಕೊಡ್ರಿ, ಯಾರು ನಮಗೆ ಸಹಕಾರ ಕೊಟ್ಟಿಲ್ವೋ ಅಂಥವ್ರನ್ನ ತಿರಸ್ಕಾರ ಮಾಡುವಂಥ ಕೆಲಸ ಮಾಡಿರಿ. ಅದು ಯಾವುದೇ ಪಕ್ಷನೋ ಅಂತ ನೋಡೋಕೆ ಹೋಗ್ಬೇಡ್ರಿ, ಯಾವುದೇ ಜಾತಿ ಅಂತ ನೋಡೋಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತಿದೆ ಸಮಾಜ ಬಾಂಧವ್ರಿಗೆ ಅಲ್ಲ. ಈಗ ಪಕ್ಷಗಳ ಮೇಲೆ ನಾನು ಹೇಳೋಕ್ಕೆ ಹೋಗಲ್ಲ. ಪಕ್ಷದ ಒಳಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರ್ಯಾರು ಸಹಕಾರ ಕೊಟ್ಟಾರೋ ಅವ್ರಿಗೆ ಆಶೀರ್ವಾದ ಮಾಡಿರಿ. ಇಲ್ಲ ಅಂದರೆ ಅವಾಗೇನಿತ್ತು, ಚುನಾವಣೆ ಸಂದರ್ಭದಲ್ಲಿ ನೀವು ಬೆಳಗಾವಿಯಲ್ಲಿ ಹೋರಾಟ ಶುರು ಮಾಡಿದ ಮೇಲೆ ನಮಗೆ ಸ್ಪಂದನೆ ಸಿಗದೇ ಇದ್ದಾಗ ಸತ್ಯಾಗ್ರಹ ಮಾಡಿದ್ವಿ. ಸತ್ಯಾಗ್ರಹ ಮಾಡಿದ ಮೇಲೆ ಒಂದು ಹಂತಕ್ಕೆ ಎಲ್ಲೇ ಒಂದು ಕಡೆ ಭರವಸೆ ಸಿಗುವಂಥ ಕೆಲಸ ಆಯಿತು. ಆ ಕಾರಣದ ಜನರಿಗೆ ಸತ್ಯಾಗ್ರಹ ಕುಂತ ಸಂದರ್ಭ ಜನರು 3 ತಿಂಗಳೇನೋ ನಾವು ಕುಂತಿದ್ದು ನೋಡಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಟ್ಟರು. ಈ ವರ್ಷ ಶುರು ಮಾಡಿದ ಮೇಲೆ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ಎಲ್ಲೇ ಒಂದು ಕಡೆ ನಿರ್ಲಕ್ಷ್ಯ ಆಗಿದೆ ಅನ್ನೋಂಥ ನಮಗೆ ಕಾಡ್ತಾ ಇಲ್ಲ. ಈಗ ಕಳೆದ ಬಾರಿ ಅಟ್ಲೀಸ್ಟ್ ಅವರು ಟೂಡಿ ಅನ್ನೋಂಥದ್ದು ಏನಾದರೂ ಒಂದು ತಂದು ಮುಗಿಸುವಂಥದ್ದು ಮಾಡಿದ್ರು. ಈ ಸರಿ ಅದೇ ಬೇಸರ ಇದೆ ನಮಗೆ. 8 ತಿಂಗಳು ಚಳವಳಿ ಮಾಡಿದ್ರು ಸಹ ಉರಿ ಬಿಸಿನಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ರು. ಯಾಕೆ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಎನ್ನುವಂಥ ಆ ಕೊರಗು ನಮಗೆ ಕಾಡ್ತಾ ಇದೆ, ನಮಗೆ ಕಾಡ್ತಾ ಇದೆ. ಕಳೆದ ಬಾರಿ ಯಾರೇ ಇರಲಿ, ಪಕ್ಷದವರು ಯಾರೇ ಇದ್ರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಇದ್ದಾಗ ಗಂಭೀರವಾಗಿ ನೀವು ಚಳವಳಿ ಮಾಡ್ತೇನೆ ಅಂದಾಗ ಗಂಭೀರತೆಯನ್ನು ತೆಗೆದುಕೊಳ್ಳುತ್ತಿದ್ರು. ಈ ಸರ್ಕಾರದಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ಯಾವುದು ಆಗಲೇ ಅವ್ರು ಸಭೆ ಕರಿತೀವಿ ಅಂತ ಹೇಳಿದರು. ಮುಖ್ಯಮಂತ್ರಿ ಸಭೆ ಕರೆದಿಲ್ಲ. ನಾನು ಭಾಳ ಸಾರಿ ಹೇಳಿದೆ, ಮಾಡಲೇ ಇಲ್ಲ ಅವರು. ಅಂದ್ರೆ ಈ ಸರ್ಕಾರದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಗಂಭೀರತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಮ್ಮ ಜನರಲ್ಲಿ ಅದೊಂದು ನಿರಾಶೆ ಇದೆ. ಹಾಗಾಗಿ ಇದು 12 ಜಿಲ್ಲೆ ಆಗೈತಿ. ಇನ್ನು ಚುನಾವಣೆ ಮುಗಿದ ನಂತರ ಇನ್ನು 18 ಜಿಲ್ಲೆಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿ. ಇದೊಂದು ಅವಕಾಶ ನಿಮಗೆ ಪಂಚಮಸಾಲಿ ಸಮುದಾಯದ ಜನರಿಗೆ ಸರ್ಕಾರದ ಗಮನ ಸೆಳೆಯಕ್ಕೆ ಅಥವಾ ಸರ್ಕಾರಕ್ಕೆ ಪಂಚಮಸಾಲಿ ಏನು ಅನ್ನೋದು ಮುಟ್ಸೋಕ್ಕೂ ಇದೊಂದು ಅವಕಾಶ ಅಂತ ತಗೊಳ್ತೀರಾ? ಇಲ್ಲ, ನಾನೇನು ಈಗ ಸದ್ಯಕ್ಕೆ ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ಸುಮ್ಮನೆ ದಿಸ್ತೀನ. ಹಾಗಾಗಿ ನಂದೇನಪ್ಪ ಅಂದ್ರೆ ಒಂದು ಮುಂದೆ ಇನ್ನೇನು ಕೇವಲ ನಾಳೆ ಮುಂದಿನ ತಿಂಗಳು ಎಲೆಕ್ಷನ್ ಮುಗಿದ್ಮೇಲೆ ಈಗ ಗುಲ್ಬರ್ಗ ಜಿಲ್ಲೆವರೆಗೆ ನಮ್ಮ ಹೋರಾಟ ಆಗೈತಿ. ಮುಂದಿನ ಜಿಲ್ಲೆ ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕ್ಬೋದು ಒಂದು ಚರ್ಚೆ ಮಾಡಲಿಕ್ಕೋಸ್ಕರ ಸಭೆ ಕರೆದಿದ್ದೀನಿ. ಅವರೆಲ್ಲರ ಸಲಹೆ ಇಟ್ಕೊಂಡು ಆಫ್ಟರ್ ಎಲೆಕ್ಷನ್ನು ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡ್ತೀನಿ. ನೋಡ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ರು. ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸೋ ಕಾರಣಕ್ಕೆ ಅವ್ರನ್ನ ಇಡೀ ಸಮಾಜ ನಮ್ಮವರಂತೇಳಿ ನಾವು ಒಪ್ಕೊಂಬಿಟ್ಟಿದ್ದೀವಿ. ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜ ಸಂಘಟಕರು ನಾಳೆ ದಿವಸ ಪ್ರತಿಕ್ರಿಯೆ ಕೊಡ್ತಾರೆ. ಹಾಗಾಗಿ ನಮ್ಮ ಮೀಸಲಾತಿ ಚಳವಳಿ ಅನೇಕ ಜನರು ಹೋರಾಟ ಧುಮಿಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜೊತೆ ಗುರ್ಸ್ಕೊಂಡಿದ್ದಾರೆ, ಹೋರಾಟ ಬೆಂಬಲ ಕೊಟ್ಟರೆ ಅಂತೇಳಿ ಅಂತಂದರೆ ಅವ್ರು ನಮ್ಮವರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ. ನಮ್ಮವ್ರ ಸ್ಥಾನಕ್ಕೆ ಹೋರಾಟ ಧುಮುಕಿರ್ತಾರೆ.
ಆಗ ವಿನಾಕಾರಣ ಆ ರೀತಿ ಯಾರೂ ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ.